ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ನಾನು ವಿಡಿಯೋ ಪೋಸ್ಟ್ ಮಾಡಿ ಏನು ತಿಂಗ್ಳುಗಟ್ಟಲೆ ಆಗೋಯ್ತು. ಸೊ ಹಾಗಾಗಿ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೆ. ಇದು ಮಾರ್ಚಲ್ಲಿ ತೆಗೆದಂಥ ವೀಡಿಯೋ, ಅಂದರೆ ಜಸ್ಟ್ ಈ ಎಪಿಸೋಡ್ ಮಾತ್ರ. ಇನ್ನು ಮುಂದೆ ವೀಡಿಯೋ ಏನೇನಂತಂದರೆ, ಸೊ ನನ್ನ ಮಗಳಿಗೆ ಲಾಸ್ಟ್ ಡೇ ಆಫ್ ಸ್ಕೂಲು ಮಾರ್ಚ್ 25 ಇತ್ತು. ಹಾಗೆ ಅವಳ ಬರ್ತ್ಡೇ ಕೂಡ ಅವತ್ತೇ ಇತ್ತು. ಸೊ ಹಾಗಾಗಿ ಅವಳಿಗೆ ಬರ್ತ್ಡೇ ಕಾರ್ಡ್ ಕೂಡ ಕೊಟ್ಟಿದ್ದರು. ಹಾಗೆ ನೆಕ್ಸ್ಟ್ ಅವಳು ನರ್ಸರಿ ಮುಗಿಸಿ LKG ಹೋಗ್ತಾಯಿದ್ಲು. ಹಾಗಾಗಿ ಅವಳಿಗೊಂದು ಲೇಬಲ್ ಕೂಡ ಕೊಟ್ಟಿದ್ರು, ಲುಕಿಂಗ್ ಫಾರ್ವರ್ಡ್ ಟು LKG ಅಂತೇಳಿ. ಲಿಟಿಲಲ್ಲಿದು ಒಂದಷ್ಟು ಕಾರ್ಡ್ಸ್ ಕೂಡ ಅವಳಿಗೆ, ಮತ್ತು ಅವಳದು ಪ್ರೋಗ್ರೆಸ್ ಕಾರ್ಡು ಎಲ್ಲ ಕೊಟ್ಟಿದ್ದರು. ಹಾಗೆ ಅವಳ ಬರ್ತ್ಡೇಗೆ ಅವರ ಡ್ಯಾಡಿ ಕೂಡ ಪಾಪ ಗಾಡೀಲಿ ತೊಗೊಂಡೋಗಿ ಸೈಕಲ್ ತಂದಿದ್ರು. ಅದೊಂದು ಸರ್ಪ್ರೈಸ್ ಅವಳಿಗೆ ಗಿಫ್ಟು. ಹಾಗಾಗಿ ಇಲ್ಲಿ ಅವಳದು ಪ್ರೋಗ್ರೆಸ್ ಕಾರ್ಡು ಇದೆಲ್ಲ ಕೊಟ್ಟಿದ್ರು ಅವಳಿಗೆ, ಅಚೀವ್ಮೆಂಟ್ ಕಾರ್ಡ್ ಕೂಡ. ಆ ವಿಡಿಯೋ ಬಂದು ನಾನು ನಿಮಗೆ ಇಲ್ಲಿ ಹಾಕ್ತಾಯಿದ್ದೀನಿ. ಲಾಸ್ಟ್ ಡೇ ಆಫ್ ಸ್ಕೂಲಲ್ಲಿ ಅವಳಿಗೆ ಎಲ್ಲ ಅವ್ರ ಬುಕ್ಸ್ ಕೂಡ ರಿಟರ್ನ್ ಕೊಟ್ಟರು. ಅವಳದು ಪ್ರೋಗ್ರೆಸ್ ಕಾರ್ಡು ಹಾಗೆ ಅವಳದೆಲ್ಲ ಬುಕ್ಸ್ಗಳು, ಅಂದರೆ 1 ಇಯರಲ್ಲಿ 3 times ಪೇರೆಂಟ್ಸ್ ಮೀಟಿಂಗ್ ಕೂಡ ಇಟ್ಕೊಂಡಿರ್ತಾರೆ. ಹಾಗೆ ಲಾಸ್ಟ್ ಡೇಯಲ್ಲಿ ಸಿಗ್ನೇಚರ್ ಎಲ್ಲ ತೊಗೊಂಡು ಅವಳದು ಪ್ರೋಗ್ರೆಸ್ ಕಾರ್ಡು ಏನೇನು ಮಾಡಿದ್ದಾಳೆ ಅದನ್ನೆಲ್ಲ ಕೊಟ್ಟರು ನಮಗೆ. ಮತ್ತು ಹಾಗೆ 2 months ಹಾಲಿಡೇಸ್ ಇತ್ತು ನನ್ನ ಮಗಳಿಗೆ. ರಜಕ್ಕೆ ನಾವು ಕೂಡ ಊರಿಗೆ ಹೋಗಿದ್ವಿ. ನೀವು ಎಲ್ಲೆಲ್ಲ ಹೋಗಿದ್ರಿ ಕಮೆಂಟ್ ಮಾಡಿ. Inactive and busy child, this is noticeable improvement with all activities. Siona is gaining self-confidence, this is noticeable improvement with all activities. Term 2 ಅಲ್ಲಿ ತರ, term 1 ಅಲ್ಲಿ she is very polite, beginning to have her own friends. So term 2 ಅಲ್ಲಿ ತರ, term 3 ಅಲ್ಲಿ ಇಂಪ್ರೂವಿಂಗ್ ಆಗಿದ್ದಾಳೆ ಸಿಯೋನಾ. ಹಾಗೆ ನೋಡ್ತಾ ಇರ್ಬೋದು, ಮಮ್ಮಿ ಇದು ನಾನು ಮಾಡಿದ್ದು ಸ್ಕೂಲಲ್ಲಿ ಅಂತೆಲ್ಲ ಹೇಳ್ತಾ ಇದ್ಲು. ಮಕ್ಕಳು ಎಷ್ಟು ಬೇಗ ಬೆಳೆದು ಬಿಡ್ತಾರೆ ಅಲ್ಲ, ಅದರಲ್ಲೂ ಹೆಣ್ಮಕ್ಳಿದ್ದಾರಲ್ಲ, ಮೈ ಗಾಡ್. ಸೊ ಇದಾಗಿತ್ತು ಅವಳ ಫೈಲ್ ಕೂಡ. ಹಾಗೆ ಊರಿಗೆ ಹೋಗಿ ನಾವೆಲ್ಲ ಬಂದ್ವಿ. ಬಂದಮೇಲೆ ಅವಳದು ಸ್ಕೂಲ್ ಕಿಟ್ ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಹಾಗೆ ಸ್ಕೂಲ್ ಕಿಟ್ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಬಂದಮೇಲೆ ಪಾಪ ನನ್ನ ಮಗಳು ನನಗೆ ಕರ್ಬೇವಿನ ಸೊಪ್ಪೆಲ್ಲ ಬಿಡಿಸ್ಕೊಡ್ತಾ ಇದ್ಲು ಪಾಪ. ಅಲ್ಲ ಮಗಳೇ, ನಾಡಿದ್ದಿಂದ June 3 ಸ್ಕೂಲ್ ಸ್ಟಾರ್ಟ್. LKGಗೆ ಹೋಗ್ತಾ ಇದ್ದಾಳೆ. ಬಾಯ್ 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 ಬಾಯ್. ನೀವಿಲ್ಲೇ ಇರ್ರಿ, ಮೆಲ್ಲ ಬೇಗ ಹಾಕೊಂಡು ಹೋಗ್ತೀನಿ, ಬೇಗ ಕೊಟ್ಟು ಬಂದುಬಿಡ್ತೀನಿ. ಹಾಗೆ ಅವ್ರ ಸ್ಕೂಲ್ ಬುಕ್ಸಿಗೆಲ್ಲ ನೇಮ್ಸ್ ಎಲ್ಲ ಬರ್ದು ಲೇಬಲ್ ಮಾಡಿ ಕಳಿಸಿ ಅಂತ ಹೇಳಿದರು. ಹಾಗೆ ಅವ್ರ ಡ್ಯಾಡಿ ಕೂಡ ನೇಮ್ಸ್ ಎಲ್ಲ ಬರ್ಕೊಟ್ರು. ಹಾಗೆ ಅವಳಿಗೆ ಒಂದು ಬ್ಯಾಗು ಮತ್ತು ಒಂದಷ್ಟು ಬುಕ್ಸ್ ಕೊಡು, ಡೈರಿ ಇದೆಲ್ಲ ಕೊಟ್ಟಿದ್ದರು. ಹಾಗೆ ಎಲ್ಲ ನೇಮ್ಸ್ ಎಲ್ಲ ಬರ್ದು ಮತ್ತು 1-2 ಸೆಟ್ ಯೂನಿಫಾರ್ಮ್ ಕೊಟ್ಟಿದ್ದರು. ಸೊ ಈ ಸಲ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ, LKG ಎಲ್ಲ ಈ ಸಲ. ಹಾಗಾಗಿ ಲಿಟಿಲ್ ಸ್ಕೂಲ್ ಅಂತೇಳಿ. ಲಾಸ್ಟ್ ಟೈಮ್ ಚಡ್ಡಿ ಇತ್ತು, ಈ ಟೈಮ್ ಅವಳಿಗೆ ಪ್ಯಾಂಟ್ ಕೊಟ್ಟಿದ್ದಾರೆ. ಹಾಗೆ ಹಾಕಿ ನೋಡ್ತಾ ಇದ್ವಿ, ಕ್ಯೂಟಾಗಿ ಕಾಣ್ತಾ ಇದ್ಲು. ಎಷ್ಟು ಬೇಗ ನನ್ನ ಮಗಳು ದೊಡ್ಡಳಾಗ್ಬಿಟ್ಲಲ್ಲ ಅಂತೇಳಿ ಅವ್ರ ಡ್ಯಾಡಿ ಕೂಡ ತೋರಿಸ್ತಾ ಇದ್ದೆ ನಾನು. ಹಾಗೆ ಇದೆಲ್ಲ ಬುಕ್ಸು ಮತ್ತು ಬ್ಯಾಗ್ ಎಲ್ಲ ಕೊಟ್ಟಿದ್ದರು. ಹಾಗೆ ಅವ್ರ ಡ್ಯಾಡಿ ಕೂಡ ಹೇಳ್ತಾಯಿದ್ರು ಚೆನ್ನಾಗಿ ಓದಬೇಕು ಈ ಸಲ ಅಂತೇಳಿ. ಅದೇ ಅಲ್ವಾ ಬೇಕಾಗಿರೋದು ಮೇನ್. ಹಾಗೆ ನೀವು ನಿಮ್ಮ ಮಕ್ಕಳಿಗೆಲ್ಲ ಹೇಗೆ ಪ್ರಿಪೇರ್ ಮಾಡ್ತಿದ್ದೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಆಮೇಲೆ ಬುಕ್ಸ್ ಎಲ್ಲ ಸ್ಕೂಲಿಗೆ ಹೋಗಿ ಕೊಟ್ಟು ಬಂದಮೇಲೆ ಅಲ್ಲಿ ಸ್ಕೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಹಾಗೆ ಅಡುಗೆ ಮಾಡೋದಕ್ಕೆ ಅಂತೇಳಿ ನಾನು ಒಂದಷ್ಟು ಕಾಳುಗಳೆಲ್ಲ ನೆನೆಹಾಕಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟೆ. ಹಾಗೆ ಮೊಳಕೆ ಹುರುಳಿಕಾಳು ಸಾಂಬಾರು ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಹಾಗಾಗಿ ಮೊಳಕೆ ಬೆರೆಸಿ ಅದನ್ನು ಸಾಂಬಾರು ಕೂಡ ಮಾಡಿದ್ದೆ. ಹಾಗೆ ನನ್ನ ಮಗಳು ಬೆಳಗ್ಗೆ ಇದು ಸ್ಕೂಲಿಗೆ ಹೋಗುವಾಗ ಒಂದು 3 days 11 o'clockಗೆ ಅವ್ರಿಗೆ ಕಳಿಸ್ತಾಯಿದ್ರು. ಅಂದರೆ ಲಾಸ್ಟ್ ಟೈಮ್ 12:30ಗೆ ಬಿಡೋರು, ಈಗ 1:30ಗೆ ಬಿಡ್ತಾರೆ ಅವರಿಗೆ. ಹಾಗಾಗಿ ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ಎಲ್ಲ ಅವಳಿಗೆ ಗೊತ್ತಿಲ್ದಂಗೆ ಮಾಡಬೇಕು, ಗೊತ್ತಾಗ್ಬಿಟ್ರೆ ಫೋಟೋ ವೀಡಿಯೋಗೆ ನಿಲ್ಲಲ್ಲ ಈ ನಡುವೆ. ಅವಳು ಹೇಳ್ಬೇಕಂದ್ರೆ ತೆಗೆದು ಅವಳಿಗೂ ಬೇಜಾರಾಗ್ಬಿಟ್ಟಿದೆ, ನನ್ನ ಮಮ್ಮಿ ತೆಗಿತಾನೆ ಇರ್ತಾಳಲ್ಲ ಅಂತೇಳಿ. ಹಾಗೆ ದೋಸೆ ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ. ದೋಸೆ ಚಟ್ನಿ ಮಾಡಿ
ಒಂದು ಬಾಯ್ಲ್ಡ್ ಎಗ್ ಕೂಡ ಕೊಟ್ಟಿದ್ದೆ. ಹಾಗೆ ನಡಿ ಮಗಳ ಸ್ಕೂಲಿಗೆ ಹೋಗೋಣ ಅಂತೇಳಿ ಬ್ಯಾಗೆಲ್ಲ ತೊಗೊಂಡು ನಾನು ನನ್ನ ಮಗಳು ಸ್ಕೂಲಿಗೆ ಹೊರಟ್ವಿ. ಅಂದರೆ ನಮ್ಮ ಮನೆಯಿಂದ ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ, ಪ್ಲೇ ಗ್ರೂಪಿಂದ UKG ತನಕ. ಸೊ ಮನೆಯಿಂದ ಬರುವಾಗ ಎಷ್ಟು ಖುಷಿ ಅವಳಿಗೆ, ಹೋಗುವಾಗ ಬೇಜಾರು ಹೋಗೋಕ್ಕೆ. ಹಾಗಾಗಿ ಮಂಡೆಯಿಂದ ಅವಳಿಗೆ 1:30ಗೆ ಬಿಡ್ತಾರೆ. ಇದೊಂದು ಬುಕ್ ಕೂಡ ಕೊಟ್ಟಿದ್ದರು. ಡೈರಿ ಮಾತ್ರ ಡೈಲಿ ಬ್ಯಾಗಲ್ಲೇ ಇರ್ತದೆ. ಸೊ ಎಲ್ಲ ಬುಕ್ಸ್ ಅವರೇ ಇಟ್ಕೊಂಡ್ಬಿಡ್ತಾರೆ. ಮಕ್ಕಳೆಲ್ಲ ಮತ್ತು ಹೊತ್ಕೊಂಡು ಆಗಲ್ಲಲ್ಲ, ಹಾಗಾಗಿ. ಹಾಗೆ ಇದು ಬಂದು ಸೆಕೆಂಡ್ ಡೇ. ಸೊ ಫ್ರಾಕ್ ಹಾಕಿ ಕಳಿಸಿದ್ದೆ. ವೆಡ್ನೆಸ್ಡೇ ಸ್ಟಾರ್ಟ್ ಆಗಿದ್ದು June 3ಗೆ ಅವಳಿಗೆ. ಸೊ ಒಂದು 3 ಡೇಸ್ ಕಲರ್ ಡ್ರೆಸ್ ಅಲ್ಲ, ಇನ್ನು ಆಮೇಲೆ ಏನಿದ್ರು ಇನ್ನು ಆ ಡೇ ಈ ಡೇ ಅಂತೇಳಿ ಮಾಡ್ತಾಯಿರ್ತಾರೆ, ಅವಾಗ ಮಾತ್ರ ಕಲರ್ ಡ್ರೆಸ್ಸು. ಸೊ ಲಾಸ್ಟ್ ಇಯರ್ ಬಂದು ಟ್ವೈಸ್ ಡೇ ಯೂನಿಫಾರ್ಮ್ ಕಲರ್ ಡ್ರೆಸ್ ಇತ್ತು. ಈ ಟೈಮು LKG ಡೈಲಿ ಯೂನಿಫಾರ್ಮ್ ಇರುತ್ತೆ. ಹಾಗೆ ಟ್ರೆಡಿಷ್ನಲ್ ಡೇ ಏನಾದ್ರು ಇದ್ದಾಗ ಕಲರ್ ಡ್ರೆಸ್ ಇರುತ್ತೆ. ಹಾಗೆ ನನ್ನ ಮಗಳಿಗೆ ಮಿಕ್ಕಿ ಮೌಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನೇ ಮನೇಲಿ ಕ್ರಾಫ್ಟ್ ಥರ ಕಲರ್ಸ್ ಮಾಡಿ ವಾಲ್ ಫ್ರೇಮ್ ಆಗಿ ಬೆಡ್ರೂಮಲ್ಲಿ ಹಾಕಿದ್ದೆ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸು ಈಗ ಬಂದಿದೆಯಲ್ಲ ಲೇಸಿಂದು, ಅದೊಂದು ಮಾಡಿ ತಿಂದ್ವಿ, ಚೆನ್ನಾಗಿತ್ತು. ಹಾಗೆ ಫ್ರೂಟ್ಸ್ ಕೂಡ ತಿಂದ್ವಿ. ನೈಟ್ ಡಿನ್ನರ್ಗೆ ನಾನ್ ವೆಜ್ ಮಾಡಿದ್ದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.